ಆ ಮಾನವೀಯ ಘಟನೆ ಈ 3 ಜನರ ಮೇಲೆ ಇವತ್ತೊಂದು ಏನು ದೌರ್ಜನ್ಯವನ್ನು ಎಸಗಿದ್ದಾರೆ. ಬಹುಶಃ ಅವರೆಲ್ಲ ರಾಕ್ಷಸರು, ಮನುಷ್ಯರೆಲ್ಲ ಅವರು ಏನು ಮಾಡಿದ್ದಾರೆ ಕೆಲಸ. ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು, ನಾವು ಮೀಟಿಂಗ್ ಮಾಡ್ತಾಯಿದ್ದಾಗ ಆ ವಿಡಿಯೋವನ್ನು ಹೊರಬಿಟ್ಟ ಮೇಲೆ ಇದು ಹೊರಗೆ ಬಿದ್ದಿದ್ದು. ಅಲ್ಲಿವರೆಗೆ 3 ದಿವಸ ಅವರು ಭಯದಿಂದ ಕಂಪ್ಲೇಂಟು ಕೊಡೋಕ್ಕೆ ಹೋಗಿಲ್ಲ, ಯಾಕೆ ನಾಳೆ ನಾವು ಇದು ಮಾಡ್ತೀವಿ ಅಂತೇಳಿ ಅಷ್ಟೊಂದು ಭಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಮತ್ತು ಅಷ್ಟೇ ಅಮಾನವೀಯವಾಗಿ ಹೊಡೆದಿದ್ದಾರೆ ಇವ್ರನ್ನ ಮಾಡಿ, ಮತ್ತು ವಿಡಿಯೋ ಮಾಡಿದ್ದಾರೆ. ಎಷ್ಟು ಇವ್ರದ್ದು ಯಾರೇನು ಮಾಡ್ಕೋತಾರೆ ಅನ್ನುವಂಥ ಇದನ್ನು ತುಂಬಿಸ್ತಿದೆ ಇವರಿಗೆ, ಧೈರ್ಯ ಅವ್ರಿಗೆ. ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯಿಂದ ಇದನ್ನು ಮಾಡ್ತಾಯಿದ್ದಾರೆ. ಮಾಧ್ಯಮದವ್ರು ತಾವು ಕೂಡ ಇದು ಮಾಡಿದ್ರಿ, ನಾನು ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಇದ್ದೀವಿ. ಅವಾಗ ಮುಖ್ಯಮಂತ್ರಿಗಳು SP ಅವ್ರು ಮಾತಾಡಿ ಒಟ್ಟು ಅವ್ರನ್ನ ಮಾಡುವಂಥದ್ದು, ಮತ್ತು ಅವ್ರಿಗೆ ಏನು ಆ ಜನಕ್ಕೆ ಒಂದು ಕಠಿಣವಾದಂಥ ಶಿಕ್ಷೆ ಆಗಬೇಕು. ಎರಡನೇದಾಗಿ ಈ ಜನ ಏನು ಭಯದಿಂದ ಅದಾರೆ ಇನ್ನೂ ತನಕ ಕೂಡ ಅವ್ರಿಗೆ ಏನು ಪರಿಹಾರ ಸಿಗಬೇಕು, ಆ ಪರಿಹಾರವನ್ನು ನಿಶ್ಚಿತವಾಗಿ ಸರ್ಕಾರದಿಂದ ನಾವು ಎಲ್ಲವನ್ನು ಕೂಡ ಮಾಡ್ತೇವೆ. ಮತ್ತು ಕಾನೂನಾತ್ಮಕವಾಗಿ ಏನೇನು ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅದು ಕೂಡ ಮಾಡ್ತೇವೆ. ಅವ್ರ ಭಯದಿಂದ ಹೊರಗೆ ಪಡ್ಬೇಕಾದ್ರೆ ನಾನು ಅದನ್ನು ಹೇಳಿದ್ದೀನಿ. ಅವಶ್ಯಕತೆ ಬಿದ್ದರೆ ಅವತ್ತು ದಿವಸ ಅವ್ರು 3 ಜನಕ್ಕೆ ನಮ್ಮ BLD ಸಂಸ್ಥೆ ಜಮಖಂಡಿ ಕಾಲೇಜ್, ಯಾಕಂದರೆ ಚಿಕ್ಕಲಿಕ್ಕೆ ಅಲ್ಲಿನೇ ಇದೆ, ಅಲ್ಲಿ ಅವ್ರಿಗೆ ಅಂದ್ರೆ ಭಯದಿಂದ ಹೊರಗೆ ಮುಕ್ತ ವಾತಾವರಣದ ಅವ್ರು ಕೆಲಸ ಮಾಡಬೇಕಾಗ್ಯದ. ಅದು ನೋಡ್ತೀರಿ ನಾ ಅವ್ರ ಮೇಲೆ ಭಯ ಕಾಣ್ತದೆ ಮುಖದ ಮೇಲೆ ಅಲ್ಲಿ. ಅಥವಾ ಬೇಕಾದರೆ ಅವ್ರಿಗೆ ನಮ್ಮ ಆನಂದ ನ್ಯಾಮಗೌಡರು ಫ್ಯಾಕ್ಟ್ರಿದಾಗ ಅಲ್ಲಿ ಒಟ್ಟು ಅವ್ರಿಗೆ ಒಂದು ಕೆಲಸ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗುವಂಥ ರೀತಿಯಲ್ಲಿ ಅದನ್ನು ಮಾಡಿದರೆ ಬಹುಶಃ ಅವರು ಅರ್ಧಷ್ಟು ಅವರು ಭಯದಿಂದ ಹೊರಗೆ ಬರ್ತಾರೆ. ಆ ಕೆಲಸವನ್ನು ಕೂಡ ಇವತ್ತಿನ ದಿವಸ ನಾನು ಇದು ಹೆಚ್ಚಿನದಾಗಿ ಇವತ್ತಿನ ದಿವಸ ಅದನ್ನು ಕೂಡ ನಾನು ಮಾಡ್ತೇನೆ. ಹೀಗಾಗಿ ಈ ಒಂದು ಘಟನೆ ಇದೆ, ಇದೊಂದು ಹೇಯ ಕೃತ್ಯ, ಇದು ಅಮಾನವೀಯ ಘಟನೆ. ಏನು ಮಾಡಿದಾರಲ್ಲ ಇವ್ರಿಗೆ ಕಠಿಣವಂಥ ಶಿಕ್ಷೆ ಆಗಬೇಕು. ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವೊಬ್ಬರ ಮೇಲೆ ಬರೋದಿಲ್ಲ. ಅದೆಲ್ಲವನ್ನು ಕೂಡ ಇದು ಮಾಡಿಸಿ ಕಾನೂನಾತ್ಮಕವಾಗಿ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಇವರಿಗೆಲ್ಲವರು ಯಾವೆಲ್ಲ ರೀತಿಯ ಸಹಾಯ ಸಹಕಾರ ಬೇಕು ಆ ಎಲ್ಲ ಸಹಾಯ ಸಹಕಾರಗಳನ್ನು ಮಾಡ್ತೀವಿ. ವ್ಯಕ್ತಿಗತ ಕೊಟ್ಟಿದ್ದು ದೊಡ್ಡದೇನಲ್ಲ, ಇವತ್ತು ಎಲ್ಲರಿಗೂ ಒಂದು 55,000 ಕೊಟ್ಟಿದ್ದೀನಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ನೌಕರಿನೇ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ.